ನೋಡಿ, ಈಗ ಸಾಂಬಾರು ಪುಡಿ ಅಂತಲೂ ಅಂತಾರೆ, ಹುಳಿ ಪುಡಿ ಅಂತಲೂ ಅಂತಾರೆ. ಅದನ್ನು ಹೇಗೆ ಮಾಡೋದು ನೋಡೋಣ. ಈಗ 1 kg ಧನಿಯಾ ಕಾಳನ್ನ ಚೆನ್ನಾಗಿ ಬಿಸಿಲಲ್ಲಿ ಒಂದಿನ ಫುಲ್ ಒಣಗಿಸ್ಕೊಂಡಿದ್ದೀನಿ. ಒಣಗಿಸ್ಕೊಂಡಾದ್ಮೇಲೆ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮೀಡಿಯಮ್ ಉರಿ ಇಟ್ಕೊಂಡು ಹುರ್ಕೊಂಡು ತಗೊಳ್ತಾ ಇರಬೇಕು. ಸ್ವಲ್ಪನೇ ಹಾಕ್ಕೊಬೇಕು, ಎಲ್ಲ ಒಟ್ಟಿಗೆ ಉರಿಬಾರ್ದು. ಧನಿಯಾ ಫುಲ್ ಫಸ್ಟು ಹುರ್ಕೊಂಡು ಬಿಡಬೇಕು. ಈ ತರಕಾರಿ ಸಾರಿಗೆ ಮೊಸೊಪ್ಪಿಗೆ ಎಲ್ಲ ಪೌಡ್ರ್ ಹಾಕ್ಕೊಂತೀವಲ್ಲ, ಅದೇ ಪೌಡ್ರೇ ಇದು. ಕೆಲವರು ಸಾಂಬಾರು ಪುಡಿ ಅಂತಾರೆ, ಕೆಲವರು ಹುಳಿ ಪುಡಿ ಅಂತಾರೆ. ನಾನು 1 kg ಆಗೋಷ್ಟು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಹೆಸರು ಕಾಳು ಒಂದು ಚಿಕ್ಕ ಲೋಟದಲ್ಲಿ, ಕಾಫಿ ಕುಡಿಯೋ ಲೋಟ ಅಂದರೆ 100 grams ಅಷ್ಟು ಇರ್ಬೋದು ಅಂದ್ಕೊತೀನಿ. ನನಗೆ ಅದೇ ಅಳತೆ ಕರೆಕ್ಟಾಗಿ ಇದಾಗಿರೋದ್ರಿಂದ ನಾನು ಅದರಲ್ಲೇ ತೋರಿಸ್ತಾ ಇದ್ದೀನಿ. 1 kgಗೆ ಒಂದು ಚಿಕ್ಕದು ಕಾಫಿ ಗ್ಲಾಸ್ ಅಷ್ಟು ಅದು ಅಳತೆಯಲ್ಲಿ ಹಾಕ್ಕೊತಾ ಇದ್ದೀನಿ ನಾನು. ಹೆಸರು ಕಾಳು ಬೇಡ ಅಂದರೆ ಬೇಳೆನೂ ಹಾಕ್ಕೊಂಡು ಹುರ್ಕೊಳ್ಳಿ ನೀವು. ಈಗ 1 ಲೋಟ ಅದೇ ಕಪ್ಪಲ್ಲೇ ಈಗ ಹುರುಳಿಕಾಳನ್ನು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ನೋಡಿ. ಈಗ ದಪ್ಪಗೆ ಆಗಿದೆ, ಈಗ ಹುರಿದಿದೆ ಇದನ್ನು ಅದರಲ್ಲೇ ಧನಿಯಾ ಎಲ್ಲ ಹುರಿದು ಹಾಕ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಎಲ್ಲ ಹುರಿದು ಹಾಕ್ಕೊತಾ ಇರಬೇಕು. ಈಗ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಕಡಲೆಕಾಳು ಇದ್ದರೆ ಕಡಲೆಕಾಳು ಹಾಕ್ಕೋಬೋದು. ಕಡಲೆಬೇಳೆ ಅದೇ ಕಪ್ಪಲ್ಲೇ. ಈಗ ಉದ್ದಿನಬೇಳೆ ಸೇಮ್ ಕಪ್ಪಲ್ಲೇ ಹುರ್ಕೊಂಡು ಈ ರೀತಿ ನೋಡಿ ಕೆಂಪಗಾಗೋಷ್ಟು ಹುರಿದು ತಗೊತಾ ಇದ್ದೀನಿ. ನಂತರ ತೊಗರಿಬೇಳೆನೂ ಅದೇ ಕಪ್ಪಲ್ಲೇ ತೊಗೊಂಡು ಕ್ಲೀನಾಗಿ ಹುರ್ಕೊಬೇಕು, ಕೆಂಪಗಾಗಂಗೆ. ತೀರಾ ಸೀಸಲೂಬಾರ್ದು, ಸೀಸಿದ್ರೂ ಅದು ಟೇಸ್ಟ್ ಚೆನ್ನಾಗಿರಲ್ಲ. ಸಾಂಬಾರು ಪುಡಿ ನೋಡಿಕೊಂಡು ಒಂದು ಮೀಡಿಯಮ್ ಉರಿಯಲ್ಲಿ ಹುರ್ಕೊಳ್ಳಿ. ಇದೇನಪ್ಪ ಅಂದರೆ ಇದು ಗೋಧಿ ನುಚ್ಚು ಅದೇ ಲೋಟದಲ್ಲೇ ಹಾಕ್ಕೊತಾ ಇದ್ದೀನಿ. ಗೋಧಿ ಇದ್ದರೆ ನೀವು ಗೋಧಿನೇ ಹಾಕ್ಕೊಳ್ರಿ. ನಾನು ಗೋಧಿ ಇರಲಿಲ್ಲ, ಹಂಗಾಗಿ ಗೋಧಿ ನುಚ್ಚು ಹಾಕ್ಕೊತಾ ಇದ್ದೀನಿ. ಹಾಗೂ ಒಂದು 1/4 ಕಪ್ಪಷ್ಟು ಅಂದರೆ ಒಂದು ದೊಡ್ಡ ಸ್ಪೂನ್ 2 ಸ್ಪೂನಷ್ಟು ಮೆಂತ್ಯ ಹುರಿದು ತೊಗೊತಾ ಇದ್ದೀನಿ. ಎಲ್ಲನೂ ಸಪ್ರೇಟಾಗಿ ಹುರಿಬೇಕು, ಯಾಕಂದರೆ ಒಂದು ಬೇಗ ಬೇಯುತ್ತೆ, ಒಂದು ಬೇಗ ಹುರಿಯೋದಿಲ್ಲ. ಹಾಗಾಗಿ ಎಲ್ಲ ಸಪ್ರೇಟ್ ಹುರ್ಕೊಂಡ್ರೆ. 1 ಲೋಟ ಒಂದು ಸ್ವಲ್ಪ ಮಾತ್ರ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ ನೋಡಿ. ಜೀರಿಗೆ ಬೇಗ ಆಗಿಬಿಡುತ್ತೆ, ಜೀರಿಗೆ ಮಾತ್ರ ಬೇಗ ಹುರ್ಕೊಳ್ಳುತ್ತೆ, ಬೇಗನೆ ತೆಗೆದ್ಬಿಡಬೇಕು. ಮೆಣಸು ಅಷ್ಟೇ ಒಂದು 2 ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮೆಣಸು ಮೆಂತ್ಯ 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಜಾಕಾಯಿ ಅಂತ ಹೇಳಿ, ಇದನ್ನು ಒಂದು ಸ್ವಲ್ಪ ಈ ರೀತಿ ಕುಟ್ಟಿ ಅದು ಸಿಪ್ಪೆ ತೆಗೆದು ಮತ್ತು ಅದನ್ನು ಪೀಸ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೋಬೇಕು ನೋಡಿ. ಈ ರೀತಿ ಇರುತ್ತೆ. ಇದು ಸಿಪ್ಪೆನ ತಕ್ಕೊಂಬಿಡಬೇಕು. ತಕ್ಕೊಂಡು ಅದನ್ನು ಚೆನ್ನಾಗಿ ಕುಟ್ಟಿ ಹಾಕ್ಕೋಬೇಕು, ಹುರ್ಕೋಬೇಕು ನೋಡಿ. ಸಾಸಿವೆನೂ ಅಷ್ಟೇ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ. ಜಾಜಿಕಾಯಿ ಕುಟ್ಟಿಟ್ಕೊಂಡಿದ್ದೀನಿ, ಈ ರೀತಿ ಕುಟ್ಕೊಬೇಕು ನೋಡಿ. ಸಾಸಿವೆನೂ ಆಯಿತು, 2 ಸ್ಪೂನ್ ಅಷ್ಟು ಸಾಸಿವೆ ತೊಗೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಜಾಜಿಕಾಯಿ ಕುಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ, ಅದು ಬೇಗನೆ ಹುರಿದೋಗುತ್ತೆ. ಇದು ಜಾಪತ್ರೆ ಅಂದ್ಬಿಟ್ಟು ಅದನ್ನು ಒಂಚೂರು ಒಂದು 2 ಪೀಸ್ ಅಷ್ಟೇ ಹಾಕ್ಕೊತಾ ಇದ್ದೀನಿ. ಹಾಗೂ ಏಲಕ್ಕಿ ಒಂದು 10 ಹಾಕ್ಕೊಂಡಿದ್ದೀನಿ. ಲವಂಗನೂ ಅಷ್ಟೇ ಒಂದು 20 ಹಾಕ್ಕೊಂಡಿದ್ದೀನಿ. ಕಲ್ಲುವ ಇವು ಎಲ್ಲ ಬೇಗನೆ ಬೆಂದೋಗುತ್ತೆ, ಅದರಿಂದ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊಂಡು ತಗೊಂಡಿದ್ದೀನಿ. ಮತ್ತು ಚಕ್ಕೆ ಮಾತ್ರ ಸಪ್ರೇಟಾಗಿ ಹುರ್ಕೊತಾ ಇದ್ದೀನಿ. ಅದು ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ. ಒಂದು 10 ಮರಾಠಿ ಮೊಗ್ಗು ಅಂತೀವಲ್ಲ ಅದನ್ನು ಹುರ್ಕೊಂಡು ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ಅರಿಶಿನ ಕುಟ್ಟಿ ಚೆನ್ನಾಗಿ ಸಣ್ಣದಾಗಿ ಅರಿಶಿನ ಕೊಂಬನ್ನು ಕುಟ್ಟಿ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೆ. ನಂತರ ಅದನ್ನ ಲಾಸ್ಟಲ್ಲಿ ಬಿಸಿ ಮಾಡಿ ಹಾಕ್ಕೊತಾ ಇದ್ದೀನಿ ನೋಡಿ. ಈಗ ಅಕ್ಕಿ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ತುಂಬ ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನೂ ಅಷ್ಟೇ ಮೀಡಿಯಮ್ ಉರಿಯಲ್ಲಿ ಅದು ಬೆಳ್ಳಗೆ ಆಗೋ ತನಕ, ಚೆನ್ನಾಗಿ ಹುರಿಯೋ ತನಕ ಹುರ್ಕೊಬೇಕು, ಸಿಹಿಯಂಗೆ ಮಾಡಬಾರ್ದು ನೋಡಿ. ಸಾಕು ಇಷ್ಟ ಆದರೆ ಅದರಲ್ಲೇ ಹಾಕ್ಕೊತಾ ಇದ್ದೀನಿ. ನಂತರ ಕರಿಬೇವು ತೊಗೊಂಡಿದ್ದೀನಿ, ಒಂದು ಚಿಕ್ಕ ಕಟ್ಟಷ್ಟು ಕರಿಬೇವು ತೊಗೊಂಡಿದ್ದೀನಿ.
1 ಕಟ್ಟು. ಅದನ್ನು ಅಷ್ಟೇ ಫ್ರೆಶ್ ಆಗಿರೋ ಕರಿಬೇವನ್ನೇ ಹಾಕ್ಕೋಬೇಕು. ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತದು. ತೀರಾ ಹಳೆದೆಲ್ಲ ಹಾಕಕ್ಕೆ ಹೋಗಬೇಡಿ ಕರಿಬೇವು. ಆವಾಗ ತಾನೇ ತಂದು ನಾವು ಸಾಂಬಾರು ಹುರಿಯೋವಾಗಲೇ ತಗೊಂಡು ಬಂದು ಫ್ರೆಶ್ ಆಗಿರೋದು ಹಾಕ್ಕೋಬೇಕು. ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಂತರ ಈ ರೀತಿ ಹುರಿಯೋವಾಗ ಲಾಸ್ಟಲ್ಲಿ ಹುರಿದ್ಬಿಟ್ಟು ಹಾಕಿ ನೋಡಿ. ಇದೆಲ್ಲ ಕಲಸಿ ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಈ ರೀತಿ ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ಬಾಕ್ಸ್ಗೆ ಹಾಕಿ ಮುಚ್ಚಿಟ್ಕೊತಾ ಇದ್ದೀನಿ. ಬಿಸಿಯಲ್ಲೇ ಬಾಕ್ಸ್ಗೆ ಹಾಕಿ ಮುಚ್ಚಬೇಡಿ. ಅದೆಲ್ಲ ತಣ್ಣಗಾದ ನಂತರ ಬಾಕ್ಸ್ಗೆ ಹಾಕಿ ಮುಚ್ಚಿ ನಂತರ ಮಿಷಿನ್ಗೆ ಹಾಕ್ಸ್ಕೊಂಬರ್ಬೇಕು. ತುಂಬಾ ಸೂಪರಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೀವು ಮನೆಯಲ್ಲಿ. ತುಂಬಾ ರುಚಿಯಾಗಿರುತ್ತೆ.